ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 108ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಾನು ಹೇಳಿದೆ ತಾನೇ ನಾವು ಭಾರತಕ್ಕೆ ಬರೋದು ಬೇಡ ಅಂತ. ನೋಡು ಇಲ್ಲಿಗೆ ಬಂದ್ಮೇಲೆ ಏನಾಯ್ತು ಅಂತ. ಅಜಯ್ ಚಾರುವಿನ ಬಳಿ ತನ್ನ ದುಃಖ ತೋಡಿಕೊಳ್ಳುತ್ತಿದ್ದ. ನಾವು ಡಾಕ್ಟರ್ ಹೇಳಿದ ಮಾತು ಕೇಳಬೇಕಾಗಿತ್ತು. ಇಷ್ಟು ದೂರ ಪ್ರಯಾಣ ಮಾಡಲೇಬಾರ್ದಾಗಿತ್ತು. ಅವನಿಗೆ ತನ್ನ ತಂದೆಯ ಆರೋಗ್ಯದ ಬಗ್ಗೆ ಇನ್ನಿಲ್ಲದ ಕಾಳಜಿ. ಅತಿಯಾದ ಚಡಪಡಿಕೆಯಿಂದ ಅತ್ತಿತ್ತ ಓಡಾಡುತ್ತಾ ಹೇಳುತ್ತಿದ್ದ ಅಜಯ್. ಅಜಯ್, ಯಾಕೆ ಹೀಗಾಡ್ತಾ ಇದ್ದೀರಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಮಾವನ ಆರೋಗ್ಯ ಅಲ್ಲಿ ಕೂಡ ಇಷ್ಟೇ ಸೂಕ್ಷ್ಮ ಆಗಿತ್ತು ತಾನೇ. ಅಲ್ಲಿ ಅವನ ಮನಸ್ಸಿಗೆ ನೆಮ್ಮದಿ ಕೂಡ ಇರಲಿಲ್ಲ. ಇಲ್ಲಿ ಅಟ್ಲೀಸ್ಟ್ ತನ್ನ ನೆಲದಲ್ಲಿ ತಾನು ಹುಟ್ಟಿದ ಊರಲ್ಲಿ ಇದ್ದೀನಿ ಅನ್ನೋ ನೆಮ್ಮದಿ ಆದರೂ ಇದೆ. ನೀವು ಏನೇ ಹೇಳಿದ್ರೂ ನಾವಿಲ್ಲಿಗೆ ಬಂದಿದ್ದು ಸರಿಯಾಗಿ ಇದೆ ಅಂತಾನೆ ನನಗನ್ಸೋದು. ಮಾವನ ಆರೋಗ್ಯದ ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತೇ ಇದೆಯಲ್ಲ. ಅಜಯ್ನನ್ನು ಸಮಾಧಾನ ಮಾಡುತ್ತಿದ್ದಳು ಚಾರು. ಕೋದಂಡ ದೇವಸ್ಥಾನದ ಬಳಿಯಲ್ಲಿದ್ದ ರೂಮಿನಲ್ಲಿದ್ದ ಕಾರಣ ಯಾರೂ ಕೂಡ ಮನೆಗೆ ಹೋಗಿರಲಿಲ್ಲ. ಎಲ್ಲರೂ ದೇವಸ್ಥಾನದ ಕಟ್ಟೆಯ ಮೇಲೇ ಕುಳಿತಿದ್ದರು. ಇದೇನಾಗೋಯ್ತ್ರಿ? ನಮ್ಮ ಮಗ ಊರಿಗೆ ಬಂದ್ರು ಮನೆಗೆ ಬರೋಕ್ಕಾಗ್ತಾ ಇಲ್ವಲ್ಲ. ಎಂಥ ಹಣೆ ಬರ ನಮ್ದು. ನಮ್ಮ ಕಣ್ಣೆದುರಿಗೆ ಇವನ್ ಹಿಂಗ್ ಸಂಕಟ ಪಡ್ತಾ ಇರೋದನ್ನ ನೋಡೋಕಾಗ್ತಾ ಇಲ್ಲ. ಇದಕ್ಕೆಲ್ಲ ಪರಿಹಾರನೇ ಇಲ್ವೇ? ಕೋದಂಡ ಮಲಗಿದಾಗಲೂ ಒಂದೇ ಸಮನೆ ಅಳುತ್ತಿದ್ದರು ಯಶೋಧ. ಗಂಡನ ಹೆಗಲಿಗೆ ಒರಗಿ ಕುಳಿತು ತಮ್ಮ ದುಃಖ ತೋಡಿಕೊಳ್ಳುತ್ತಿದ್ದರು. ಘನಪಾಠಿಗಳು ಹೆಂಡತಿಗೆ ಯಾವ ರೀತಿಯಲ್ಲೂ ಸಮಾಧಾನ ಹೇಳಲು ಸಾಧ್ಯವಾಗದೆ ಸುಮ್ಮನೆ ಅವರ ಬೆನ್ನು ಸವರುತ್ತಾ ಪಕ್ಕದಲ್ಲೇ ಕುಳಿತಿದ್ದರು. ಅನಿಲ ಜಾನಮ್ಮನ್ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಜಾನಮ್ಮ ಬಂದೇ ಬಿಡ್ತಾರೆ. ಜಾನಮ್ಮನ ಔಷಧಿ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ ಅಜ್ಜಿ? ಅಪ್ಪಾಜಿ ಖಂಡಿತ ಗುಣ ಆಗ್ತಾರೆ, ವಿಶ್ವಾಸದಿಂದ ಹೇಳಿದ ಅಭಿ. ಅಭಿ ಹೇಳಿದಾಗಲೇ ಘನಪಾಠಿ ದಂಪತಿಗಳಿಗೆ ಜಾನಕಿಯ ನೆನಪಾಗಿದ್ದು. ಅಯ್ಯೋ, ತಪ್ಪು ಮಾಡ್ಬಿಟ್ವಿರಿ. ಕೋದಂಡರಾಮ ಇಲ್ಲಿಗೆ ಬರ್ತಾ ಇದ್ದಾನೆ ಅಂದ ಕೂಡ್ಲೆ ನಾವು ಮಾತ್ರ ಓಡ್ ಬಂದ್ಬಿಟ್ವಿ. ಜಾನಕಿನ್ ಕೂಡ ಇಲ್ಲಿಗೆ ಕರ್ಕೊಂಬರ್ಬೇಕಾಗಿತ್ತಲ್ವಾ? ಅದು ನಮ್ದೇ ಜವಾಬ್ದಾರಿ ಆಗಿತ್ತಲ್ವಾ? ಮಗ ಬಂದ ಕೂಡ್ಲೆ ಸೊಸೆನ್ ಮರ್ತು ಜಾನಕಿ ಮುಂದೆ ನಾವು ತುಂಬಾ ಚಿಕ್ಕವರಾಗ್ಬಿಟ್ವಿ, ಅಲವತ್ತುಕೊಂಡರು ಯಶೋಧ. ಘನಪಾಠಿಗಳಿಗೂ ತಾವು ಮಾಡಿದ್ದು ತಪ್ಪು ಎಂದೆನಿಸ್ತು. ಆದರೆ ಕಾಲ ಮಿಂಚಿ ಹೋಗಿತ್ತು. ತಪ್ಪು ನಡೆದು ಹೋಗಿತ್ತು. ತುಸು ಹೊತ್ತು ಕಾದರೂ ಜಾನಕಿ ಬರದೇ ಇದ್ದಾಗ ಯಶೋಧ ಅವರ ಹೃದಯ ಢವಢವಿಸಿತು. ಜಾನಕಿಗೆ ನಮ್ಮೇಲೆ ಸಿಟ್ಟಿರ್ಬೋದಾ ರೀ? ಅವಳೇನಾದ್ರೂ ಇಲ್ಲಿಗೆ ಬರೋದಿಲ್ಲ ಅಂದ್ಬಿಟ್ರೆ? ಅವನಿಗೆ ಔಷಧಿ ಕೊಡೋದಿಲ್ಲ ಅಂದ್ಬಿಟ್ರೆ? ಕಣ್ಣೀರಿನಿಂದ ಕೆನ್ನೆಗಳು ತೊಯ್ದು ಹೋಗಿದ್ದವು. ಅಜ್ಜಿ, ನಿಮಗೆ ನನ್ನ ಜಾನಮ್ಮನ ಬಗ್ಗೆ ಗೊತ್ತಿಲ್ವಾ? ಅವರು ಯಾವತ್ತಾದ್ರೂ ಯಾರ ಮೇಲಾದ್ರೂ ಸಿಟ್ಟು ಮಾಡ್ಕೊಂಡಿರೋ ಉದಾಹರಣೆ ಇದೆಯಾ? ಅನಿಲ ಮನೆಗೆ ಹೋಗಿದ್ದಾನೆ, ಖಂಡಿತ ಜಾನಮ್ಮನ್ನ ಕರ್ಕೊಂಡೇ ಬರ್ತಾನೆ, ಅಪರಿಮಿತ ವಿಶ್ವಾಸದಿಂದ ಹೇಳಿದ ಅಭಿ. ಸ್ವಲ್ಪ ಹೊತ್ತಿನಲ್ಲಿಯೇ ಅನಿಲ ಒಬ್ಬನೇ ಬರುತ್ತಿರುವುದನ್ನು ಕಂಡು ಅಭಿಯ ಮುಖ ಕಳೆಗುಂದಿತು. ಜಾನಮ್ಮ ಎಲ್ಲಿ ಅನಿಲ? ಜಾನಮ್ಮ ಬರ್ಲಿಲ್ವಾ? ಅನಿಲ ಒಬ್ಬನೇ ಬರುವುದನ್ನು ಕಂಡಾಗ ಓಡಿ ಬಂದ ಅಭಿ ಕಾತುರದಿಂದ ಕೇಳಿದ. ಅತ್ತೆ ಈ ಪುಡಿ ಕೊಟ್ಟಿದ್ದಾರೆ, ಇದನ್ನ ಅರ್ಧ ಗಂಟೆಗೆ ಒಂದ್ಸರಿ ಹಾಗೆ 4 ಸಾರಿ ಹಾಲಲ್ಲಿ ಹಾಕಿ ಕುಡಿಸ್ಬೇಕಂತೆ. ಅನಿಲ ಹೇಳಿದಾಗ ಅಜಯ್ನ ಕೋಪ ನೆತ್ತಿಗೇರಿತು. ಯಾರ್ಯಾರೋ ಕೊಟ್ ಪುಡಿನೆಲ್ಲ ಹಾಗೆ ಅಪ್ಪಂಗೆ ಕೊಟ್ಟು ಕುಡ್ಸಕ್ಕಾಗಲ್ಲ. ಅದೇನ್ ಪುಡಿನೋ ಏನೋ, ಹಂಗೆಲ್ಲ ಡಾಕ್ಟರ್ ಸಲಹೆ ಇಲ್ದೆ ಅಪ್ಪಂಗೆ ಏನೇನೋ ಕೊಡೋಕ್ಕಾಗಲ್ಲ. ಈಗ ಅಪ್ಪಂಗೆ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಕೊಟ್ಟಾಗಿದೆ ತಾನೆ, ಅಷ್ಟೇ ಸಾಕು. ಅಪ್ಪಾಜಿ ಎದ್ದೇಳೋ ಹಾಗಾದ್ಮೇಲೆ ಸೀದಾ ಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ, ಸಿಟ್ಟಿನಿಂದ ಕೂಗಾಡಿದ. ತನ್ನ ಜಾನತೆ ಕೊಟ್ಟ ಔಷಧ ಮೇಲೆ ಅಪನಂಬಿಕೆ ಕಂಡು ಅನಿಲ್ನಿಗೆ ಕೋಪವೇ ಬಂದಿತು. ಸರಿ ಅಭಿ, ನೀವು ಡಾಕ್ಟರ್ನೇ ಕರ್ಸ್ಕೊಳ್ಳಿ. ನಂಬಿಕೆ ಇಲ್ಲದೆ ಇದ್ದವರು ಔಷಧಿ ತಗೊಳ್ಳೋದೇನ್ ಬೇಡ. ಅಜಯ್ನ ಕಡೆ ಕೋಪದ ನೋಟ ಬೀರುತ್ತಾ ಅಲ್ಲಿಂದ ಹೊರಟ ಅನಿಲ. ಅನಿಲ ಪ್ಲೀಸ್, ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅಜಯ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅವರಿಗೆ ಜಾನತೆ ಔಷಧಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ಜಾನತಿ ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ. ದಯವಿಟ್ಟು ಆ ಪುಡಿನ ನನ್ನ ಹತ್ರ ಕೊಡಿ ಎಂದ ಚಾರು ಅನಿಲ್ನ ಬಳಿ ಪುಡಿಯನ್ನು ಕೊಡುವಂತೆ ಕೇಳಿದಳು. ಚಾರು, ಏನ್ ಮಾಡ್ತಾ ಇದೀಯಾ? ಅವ್ರು ಯಾರೋ ಅಪ್ಪಾಜಿನ ಒಂದ್ಸಾರಿ ಕೂಡ ನೋಡ್ದೆ
ಪುಡಿ ಕೊಟ್ಬಿಟ್ರೆ ಅದನ್ನ ನೀನ್ ತಗೊಂಡ್ಬಿಡ್ತೀಯಾ? ಪರೀಕ್ಷೆನೆ ಮಾಡದೆ ರೋಗಿಗೆ ಯಾರಾದ್ರೂ ಔಷಧಿ ಕೊಡ್ತಾರಾ? ಅಷ್ಟು ಕಾಳಜಿ ಇರೋರಾಗಿದ್ರೆ ಒಂದ್ಸಾರಿ ಬಂದು ಅವ್ರನ್ನ ನೋಡಿ ಆಮೇಲೆ ತಾವೇ ಕೊಡ್ಬೇಕಾಗಿತ್ತು. ಅದು ಅಲ್ದೆ ಅವರಿಗೆ ಅಪ್ಪಾಜಿ ಮೇಲ್ ಕೋಪ ಬೇರೆ ಇದೆ. ಅವ್ರನ್ನ ಹೇಗ್ ನಂಬೋದು? ಆಕ್ಷೇಪಿಸಿದ ಅಜಯ್. ಅಜಯ್, ನೀವು ಸ್ವಲ್ಪ ಸುಮ್ಮನೆ ಇರಿ. ಇಲ್ಲಿ ನಮ್ಮೆಲ್ಲರಿಗೂ ಜನತೆ ಮೇಲೆ ನಂಬಿಕೆ ಇದೆ. ಅವ್ರು ಇಲ್ಲಿಗೆ ಬರ್ದೆ ಬರೀ ಔಷಧಿ ಮಾತ್ರ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ ಎಂದ ಚಾರು ಅನಿಲ್ನ ಕಡೆ ತಿರುಗಿ ಪುಡಿಗಾಗಿ ಕೈ ಚಾಚಿದಳು. ಅನಿಲ ಪುಡಿಯನ್ನು ಅವಳ ಬಳಿ ಕೊಡಲು ಹಿಂದೆ ಮುಂದೆ ನೋಡಿದ. ಚಾರುವಿನ ಪಕ್ಕ ಬಂದು ನಿಂತ ಅಂಜಲಿ, ಪ್ಲೀಸ್ ಅನಿಲ, ಆ ಪುಡಿನ ಕುಡಿ. ನಮ್ಮೆಲ್ರಿಗೂ ಜಾನಮ್ಮನ ಔಷಧಿ ಮೇಲೆ ನಂಬಿಕೆ ಇದೆ. ಅಪ್ಪಾಜಿ ಇದುವರೆಗೂ ಇಷ್ಟ್ರ ಮಟ್ಟಿಗಾದ್ರೂ ಇರೋದು ಜಾನಮ್ಮನ ವ್ರತಗಳಿಂದ ಅನ್ನೋದು ನಮಗ್ ತಿಳಿದಿದೆ. ದಯವಿಟ್ಟು ಔಷಧಿ ಕೊಡಿ ಎಂದು ಕೈ ಮುಗಿದು ನಿಂತಳು. ಅವಳ ಕಣ್ಣ ಅಂಚಿನಲ್ಲಿ ನೀರಿನ ಪರದೆ ಇತ್ತು. ತನ್ನ ಮನದರಸಿಯ ಕಣ್ಣಿನಲ್ಲಿ ನೀರು ನೋಡಿದ ಯಾವ ಗಂಡಸಾದರೂ ಕೋಪ ಮುಂದುವರಿಸಲು ಸಾಧ್ಯವೇ? ಅಂಜಲಿಯ ಮಾತಿಗೆ ಕರಗಿ ಅನಿಲ ಔಷಧಿಯನ್ನು ಚಾರುವಿನ ಕೈಗೆ ಕೊಟ್ಟನು. ಅತ್ತೆ, ದೇವರ ಮನೆಯಲ್ಲಿ ರಂಗೋಲಿ ಹಾಕುತ್ತಾ ಕುಳಿತಿದ್ದ ಜಾನಕಿಯ ಬಳಿ ಬಂದು ಕುಳಿತಳು ಭೂಮಿ. ಅತ್ತೆ, ನಿನಗೆ ದೇವಸ್ಥಾನದ ಹತ್ರ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೀಯಾ? ಅಜ್ಜ ಹೇಳಿದ್ರು ಅಂತ ನೀನ್ ಹೋಗ್ತಾ ಇಲ್ವಾ ಈಗ? ಜಾನಕಿ ತಮ್ಮ ಪಾಡಿಗೆ ತಾವು ರಂಗೋಲಿ ಹಾಕುತ್ತಾ ಇದ್ದರು. ಯಾಕತ್ತೆ, ಏನು ಮಾತಾಡ್ತಾನೆ ಇಲ್ಲ? ಮೃದುವಾದ ದನಿಯಲ್ಲಿ ಕೇಳಿದಳು ಭೂಮಿ. ನಂಗೆ ಏನು ಅನ್ನಿಸ್ತಾನೆ ಇಲ್ಲ ಭೂಮಿ. ನಂಗೆ ಏನೋ ಅನ್ನಿಸ್ದೆ ಎಷ್ಟೋ ವರ್ಷಗಳೇ ಕಳೆದು ಹೋಗಿದೆ. ನನ್ನ ಮನಸ್ಸು ಮಾತಾಡೋದನ್ನ ಮರೆತು ಮೂಕ ಆಗಿ ಹೋಗ್ಬಿಟ್ಟಿದೆ. ನನಗಿರೋದು ಕೇವಲ ಕಿವಿ ಮಾತ್ರ. ಜಾನಕಿ ದನಿಯಲ್ಲಿ ಯಾವ ಏರಿಳಿತಗಳೂ ಇರಲಿಲ್ಲ. ಭಾವನೆಗಳೇ ಇಲ್ಲದೆ ನಿರ್ಭಾವುಕತೆ ಮನೆ ಮಾಡಿತು ಅವರ ದನಿಯಲ್ಲಿ. ಅತೆ, ಪ್ಲೀಸ್, ನೀನ್ ಹಿಂಗಿರ್ಬೇಡ. ನಿಂಗೇನ್ ಅನ್ಸುತ್ತೆ ಹೇಳು. ಬೇರೆ ಯಾರ ಹತ್ರ ಹೇಳದೆ ಇದ್ರೂ ಪರವಾಗಿಲ್ಲ, ನನ್ನ ಹತ್ರ ಹೇಳ್ಕೊ. ನೀನು ಯಾವಾಗ್ಲೂ ಹೇಳ್ತೀಯ ಅಲ್ವಾ ನಾನ್ ನಿನಗೆ ಅಮ್ಮನ ಹಾಗೆ ಅಂತ. ಪ್ಲೀಸ್ ಅತ್ತೆ, ಈಗ ನಿನಗ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ಹೇಳು. ನಾನು ಅಜ್ಜಯ್ಯನ ಹತ್ರ ಮಾತಾಡ್ತೀನಿ. ನಾವಿಬ್ರು ಅಲ್ಲಿಗೆ ಹೋಗೋಣ. ನಾನು ನಿನ್ ಜೊತೆ ಬರ್ತೀನಿ. ಭೂಮಿಯ ಸ್ವರ ಒದ್ದೆಯಾಗಿತ್ತು. ಬೇಡ ಭೂಮಿ, ನನಗೆ ಈಗೆಲ್ಲಿಗೂ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಎಂದವರ ಕೈಗಳು ಚುಕ್ಕೆ ತಪ್ಪದೆ ರಂಗೋಲಿ ಹಾಕುತ್ತಿದ್ದವು. ಯಾವುದೂ ಅಕಾರಣವಾಗಿ ನಡೆಯೋದಿಲ್ಲ ಭೂಮಿ. ಯಾವುದೇ ಘಟನೆ ನಡಿಬೇಕಾದ್ರೂ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಮತ್ತೆ ಅದರ ಪರಿಣಾಮ ಕೂಡ ಮುಂದೆ ಇರುತ್ತೆ. ಎಷ್ಟೋ ಸಾರಿ ನಮಗ್ ಹಿನ್ನೆಲೆ ತಿಳಿದಿದ್ರೆ ಪರಿಣಾಮದ ಅರಿವು ಇರೋದಿಲ್ಲ. ಮತ್ತೆಷ್ಟೋ ಸಾರಿ ಪರಿಣಾಮದ ಅರಿವಿರುತ್ತೆ, ಆದ್ರೆ ಅದ್ರ ಹಿನ್ನೆಲೆ ಅರಿವಿರಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹುಡುಕ್ತಾ ಹೋದ್ರೆ ಜೀವನ ಬರೀ ಹುಡುಕಾಟದಲ್ಲೇ ಕಳೆದು ಹೋಗುತ್ತೆ. ಎಲ್ಲ ಪ್ರಶ್ನೆಗೂ ಉತ್ತರ ಇರುತ್ತೆ ಅನ್ನೋದು ಇಲ್ಲ. ಉತ್ತರ ಇದ್ರೆ ಒಂದಲ್ಲ ಒಂದಿನ ನಮ್ಮ ಮುಂದೆ ಅನಾವರಣ ಆಗೇ ಆಗುತ್ತಲ್ವಾ? ಅಲ್ಲಿವರೆಗೂ ಕಾಯಲೇಬೇಕು. ದಾಸರೇ ಹೇಳಿಲ್ವಾ, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ? ಮೆದುವಾದ ದನಿಯಲ್ಲಿ ಹೇಳಿದರು ಜಾನಕಿ. ಜಾನಕಿಯ ಒಗಟಿನಂಥ ಮಾತುಗಳು ಭೂಮಿಗೆ ಅರ್ಥವಾಗದೇ ಹೋದರೂ ಅವಳ ಮನಸ್ಸು ನೊಂದಿದೆ ಎಂಬುದಂತೂ ಖಚಿತವಾಗಿತ್ತು. ಅಜ್ಜಯ್ಯ, ನೀವ್ ಯಾಕೆ ಹಿಂಗ್ ಮಾಡಿದ್ರಿ? ಜಾನತೆಗೆ ದೇವಸ್ಥಾನದ ಹತ್ರ ಹೋಗೋದು ಬೇಡ ಅಂತ ಯಾಕೆ ಹೇಳಿದ್ರಿ? ಭೂಮಿ ಶ್ರೀನಿವಾಸಾಚಾರ್ಯರೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಳು. ನೀನೇ ಯೋಚನೆ ಮಾಡಿ ನೋಡ್ಪುಟ್ಟಿ. ಘನಪಾಟಿಗಳ ಮನೆಯಿಂದ ಯಾರಾದ್ರೂ ಒಬ್ಬರಾದ್ರೂ ಜಾನಕಿ ನೆನ್ಪಿಸ್ಕೊಂಡ್ರ? ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಮಾತು ಒಬ್ರಾದ್ರೂ ಆಡಿದ್ರ? ಮಗ ಬಂದ್ ಕೂಡ್ಲೆ ಸೊಸೆನ ಮತ್ತೆ ಬಿಟ್ರಲ್ಲಮ್ಮ. ಇಷ್ಟು ವರ್ಷ ಮಗನಿಂದ ದೂರ ಇದ್ದಾಗ ಮಗನ್ಗಿಂತ ಹೆಚ್ಚಾಗಿ ಅವ್ರ ಜೊತೆ ನಿಂತು ಅವ್ರ ಸೇವೆ ಮಾಡಿದವಳು ನಮ್ ಜಾನಕಿ ಅಲ್ವಾ? ಆದ್ರೆ ಈಗ ಮಗನ್ ನೆರಳು ಕೂಡ ಅವ್ರ ಮೇಲ್ ಬಿದ್ದಿಲ್ಲ. ಆಗ್ಲೇ ನಮ್ ಜಾನಕಿನ್ ಕಡೆಗಾಣಿಸ್ಬಿಟ್ರು. ಇನ್ನು ಮುಂದೆ ಅವಳು ಬಾಳ್ ಹೇಗಿರ್ಬಹುದು ಅನ್ನೋದನ್ನ ಊಹೆ ಮಾಡ್ಕೊಂಡ್ರೇನೆ ಬೇಡಮ್ಮ. ಆ ಕೋದಂಡರಾಮಂಗೂ ತನ್ನ ತಪ್ಪು ಅರ್ವಾದ ಹಾಗಿಲ್ಲ. ಅರ್ವಾಗಿದ್ರೆ ಅವನು ಈಗಲೇ ಇಲ್ಲಿಗೆ ಬರ್ಬೇಕಾಗಿತ್ತಲ್ವೇನಮ್ಮ? ಜಾನಕಿ ಹತ್ರ ಕ್ಷಮೆ ಕೇಳ್ಬೇಕಾಗಿತ್ತಲ್ವಾ?
ಎಂದರು ಕಣ್ಣಲ್ಲಿ ಜಿನುಗಿದ ನೀರು ಒರೆಸಿಕೊಳ್ಳುತ್ತಾ. ಜಾನ್ಕಿನ ಮತ್ ಆ ಮನೆಗ್ ಕಳ್ಸ್ಕೊಡೋದಕ್ಕೆ ಯಾಕೋ ಭಯ ಆಗ್ತಾ ಇದೆ ಭೂಮಿ. ವಿದೇಶದಲ್ಲಿ ಇದ್ ಬಂದೋನು ದುರಹಂಕಾರ ತೋರ್ಸಿದ್ರೆ ಇವಳನ್ನ ಆಳ್ಗಿಂತ್ಲಾನು ಕಡಿಯಾಗಿ ನಡ್ಸ್ಕೊಂಡ್ಬಿಟ್ರೆ, 2ನೇ ಸಾರಿನೂ ಅವನಿಗೆ ಮದುವೆ ಮಾಡಿಕೊಟ್ಟು ಮತ್ತೆ ನರಕಕ್ಕೆ ದುಡ್ತಾ ಇದ್ದೀನೋ ಅನ್ನೋ ಭಯ ಶುರುವಾಗಿದೆ. ಆಚಾರ್ಯರು ನಿಟ್ಟುಸಿರು ಬಿಡುತ್ತಾ ಹೇಳಿದರು. ಕೋದಂಡರಾಮನ ಸ್ವಭಾವ ಈಗ ಹೇಗಿರುವುದೋ ಎಂಬ ಭಯ ಆಚಾರ್ಯರಿಗೆ ಶುರುವಾಗಿತ್ತು. ಜೊತೆಗೆ ಅಲ್ಲಿಗೆ ಬಂದಿರುವ ಅವನ ಮಗ, ಸೊಸೆ ಇವರೆಲ್ಲರೂ ಹೇಗಿರುವರೋ ಎಂಬ ಭಯ ಬೇರೆ. ಅದೇಕೋ ಮತ್ತೆ ಮರುಮದುವೆಯ ಯೋಚನೆ ಮಾಡಿ ತಪ್ಪು ಮಾಡಿದೆ ಎಂಬ ಚಿಂತೆ ಆಚಾರ್ಯರನ್ನು ಕೊರೆಯತೊಡಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಕತೆಗೆ ಹೆಚ್ಚು ಲೈಕ್ ಕೊಟ್ಟಷ್ಟು ಇದು ಹೆಚ್ಚು ಜನರನ್ನು ರೀಚ್ ಆಗುತ್ತೆ. ಹೆಚ್ಚು ಜನರನ್ನು ರೀಚ್ ಆಗಲಿಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ. ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.